जब बच्चा पैदा होता है तो आई भी बोलता है, AI भी बोलता है। हाँ, यूजिंग माई नमो ऐप, ये मेरा फोटो बूथ है। अब आप सेल्फी ले लीजिए इस पर। वाओ So, मुझे बहुत अच्छा लगा और कई विषयों पर ऐसे गप्पे मारने का मौका मिला। ಗೇಟ್ಸ್ ಚಾಯ್ವಾಲಾ ಸಂದರ್ಶನಕ್ಕೆ ನೀರಸ ಪ್ರತಿಕ್ರಿಯೆ. ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸದ ಪ್ರಧಾನಿ ನರೇಂದ್ರ ಮೋದಿಯ ಆಡಳಿತದಲ್ಲಿ ಪಬ್ಲಿಸಿಟಿ ಸ್ಟಂಟ್ಗಳಿಗೇನೂ ಕೊರತೆ ಇಲ್ಲ. ಇದಕ್ಕೆ ಪೂರಕ ಅನ್ನುವಂತೆ ಇವತ್ತು ಭಾರತದ ನ್ಯೂಸ್ ಚಾನೆಲ್ಗಳು ಹಾಗೂ ನರೇಂದ್ರ ಮೋದಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನವೊಂದು ಬಿತ್ತರವಾಗಿದೆ. ಅದು 3 ವಾರಗಳ ಹಿಂದೆ ಜಗತ್ತಿನ ಟೆಕ್ ದೊರೆ ಬಿಲ್ ಗೇಟ್ಸ್ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿಯ ಎಡಿಟೆಡ್ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ. ಇಂಗ್ಲಿಷ್ನಲ್ಲಿ ಗೇಟ್ಸ್ ಕೇಳುವ ಪ್ರಶ್ನೆಗಳಿಗೆ ನರೇಂದ್ರ ಮೋದಿ ಹಿಂದಿಯಲ್ಲಿ ಉತ್ತರಿಸುವ ಸಂದರ್ಶನದ ಉದ್ದಕ್ಕೂ ಸಬ್ ಟೈಟಲ್ಗಳು, ಸೂಕ್ತ ಮ್ಯೂಸಿಕ್, ಗ್ರಾಫಿಕ್ಸ್ಗಳ ಮೂಲಕವೇ ಜನರಿಗೆ ತಲುಪುವ ಭಾರೀ ಸಿದ್ಧತೆಯ ಸಂದರ್ಶನದಂತೆ ಇದು ಕಾಣಿಸ್ತಿದೆ. ಹೇಳಿ ಕೇಳಿ ಇದು ಚುನಾವಣೆ ಸಮಯ. ಹೀಗಾಗಿ ಪ್ರಚಾರದ ನಾನಾ ಮಜಲುಗಳನ್ನ ತಡ್ಕಾಡ್ಕೊಂಡು ಬಂದಿರುವ ನರೇಂದ್ರ ಮೋದಿ ಬಿಲ್ ಗೇಟ್ಸ್ ಜೊತೆಗಿನ ಸಂದರ್ಶನವನ್ನು ತಮ್ಮ ಪ್ರಚಾರಕ್ಕೆ ಬಳಸಿಕೊಂಡಿರುವುದು ಸ್ಪಷ್ಟ ಇದೆ. ಹಿಂದಿನ ಚುನಾವಣೆಗಳ ಸಮಯದಲ್ಲೂ ಇಂಥದ್ದೇ ಪೂರ್ವ ನಿರ್ಧರಿತ ಸೋಕಾಲ್ಡ್ ಸಂದರ್ಶನಗಳು ಇದೇ ಮಾದರಿಯಲ್ಲಿ ಬಿತ್ತರ ಆಗಿದ್ವು. ಈ ಬಾರಿ ಕೂಡ ಚುನಾವಣೆಯ ನೀತಿ ಸಂಹಿತೆಯ ನಡುವೆನೇ ಇಂಥದ್ದೊಂದು ಸಂದರ್ಶನ ಹೊರಬಿದ್ದಿರುವುದು ಚುನಾವಣಾ ಆಯೋಗದ ಅಸ್ತಿತ್ವವನ್ನೇ ಅಣಕಿಸುವಂತೆ ಮಾಡಿದೆ. ಹಾಗಂತ ಇಷ್ಟೆಲ್ಲ ಸರ್ಕಸ್ ಮಾಡಿನೂ ಈ ಸಂದರ್ಶನ ಇಡೀ ದೇಶದ ಗಮನ ಸೆಳೆಯುವಲ್ಲಿ ವಿಫಲವಾಗಿದೆ. ಮಿಲಿಯನ್ ಗಟ್ಟಲೆ ಹಿಂಬಾಲಕರನ್ನ ಹೊಂದಿರುವ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲೇ ಒಂದ್ ಹಂತದಲ್ಲಿ ಕೇವಲ 3,000 ಜನ ಲೈವ್ ನಲ್ಲಿ ಸಂದರ್ಶನ ವೀಕ್ಷಣೆ ಮಾಡಿದ್ದಾರೆ. ಬಿಟ್ರೆ ನಾನಾ ಸುದ್ದಿವಾಹಿನಿಗಳು ಸಂದರ್ಶನವನ್ನ ಜನರ ಮೇಲೆ ಹೇರೋಕೆ ಹರಸಾಹಸ ಪಟ್ಟಿವೆ. ಏನೇ ಆದ್ರೂ ಇದು 3 ವಾರಗಳ ಹಿಂದೆ ಬಿಲ್ ಗೇಟ್ಸ್ ಮತ್ತು ನಾಗ್ಪುರದ ಅಸ್ಲಿ ಚಾಯ್ವಾಲಾ ಡಾಲಿಯನ್ನ ಭೇಟಿ ಮಾಡಿದ ಸುದ್ದಿಗೆ ಹೋಲಿಕೆ ಮಾಡಿದ್ರೆ ನೀರಸವಾಗಿ ಕಾಣಿಸ್ತಿದೆ. ಈ ಸಂವಾದದ ಉದ್ದಕ್ಕೂ ಎಂದಿನಂತೆ ಮೋದಿ ನಾನು ನನ್ನ ಅಂತಾನೆ ಆಗಾಗ ಪುನರುಚ್ಚರಿಸುತ್ತಾರೆ. ಎಐ ಬಗ್ಗೆ ಮಾತನಾಡುವಾಗಲೂ ಪ್ರಧಾನಿ ಮೋದಿ ಅದನ್ನ ತನ್ನ ಜೊತೆ ಸೆಲ್ಫಿಗೆ ಹೇಗೆ ಬಳಸಿಕೊಳ್ಳುವುದು ಅಂತ ಹೇಳಿದ್ದಾರೆ. ನಡುವೆ ನರೇಂದ್ರ ಮೋದಿ ಪರಿಸರದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದಕ್ಕೆ ಜನ ಅವರಿಗೆ ಲಡಾಖನ್ನ ನೆನಪು ಮಾಡಿದ್ದಾರೆ. ಅಲ್ಲಿ 3 ವಾರ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸಿದ್ರು ನರೇಂದ್ರ ಮೋದಿಯವರು ಅತ್ತ ತಿರುಗೂ ನೋಡ್ಲಿಲ್ಲ. 3 ವಾರಗಳ ಹಿಂದೆ ಗೇಟ್ಸ್ ಭಾರತಕ್ಕೆ ಬಂದಿದ್ದು ದೊಡ್ಡ ಸುದ್ದಿಯಾಗಿತ್ತು. ಅಂಬಾನಿ ಪುತ್ರನ ಮದುವೆ ಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವ್ರು ಬಂದಿದ್ರು. ಆಗ ನಾಗ್ಪುರದ ಬೀದಿ ಬದಿಯಲ್ಲಿ ಟೀ ಮಾರುವ ಚಾಯ್ವಾಲಾ ಡಾಲಿಯನ್ನ ಅವರು ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ರು. ಹಲವು ಕಾರ್ಯಕ್ರಮಗಳಲ್ಲೂ ಗೇಟ್ಸ್ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಜೊತೆಗಿನ ಈ ಸಂದರ್ಶನ ಶೂಟ್ ಆಗಿರ್ಬೇಕು. ಅದನ್ನ ಗುಡ್ ಫ್ರೈಡೆ ದಿನದವರೆಗೂ ಕಾದು ದೇಶದ ಜನರಿಗೆ ಬಿತ್ತರಿಸುವ ಕೆಲಸ ನಡೆದಿದ್ದು ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಕೆಲವು ವಾರಗಳ ಹಿಂದೆ ನರೇಂದ್ರ ಮೋದಿ ವಾಯುಸೇನೆಯ ಹೆಲಿಕಾಪ್ಟರ್ ಬಳಕೆ ಮಾಡಿಕೊಳ್ತಿದ್ದಾರೆ, ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಇದಾಗಿದೆ ಅನ್ನೋ ದೂರು ದಾಖಲಾಗಿತ್ತು. ಇದೀಗ ಗೇಟ್ಸ್ ನಡುವಿನ ಸಂದರ್ಶನ ಕೂಡ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಆದ್ರೆ ನರೇಂದ್ರ ಮೋದಿ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆಯ ಕ್ರಮ ತೆಗೆದುಕೊಳ್ಳುವ ಧೈರ್ಯ ಯಾರಿಗಿದೆ? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?